Welcome to SSK Creation. SSK Creation. SSK Creation. ಈ ಚಾನಲ್ಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಹಾಗೂ ಮಾಹಿತಿಗಳು ಲಭ್ಯವಿರುತ್ತವೆ. ನಾವು ಅಪ್ಲೋಡ್ ಮಾಡುವ ಕಥೆಗಳು ಮತ್ತು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಪ್ರೀತಿಯ ಉಡುಗೊರೆ. ಕಲ್ಯಾಣಗಿರಿ ರಾಜ್ಯದ ವೀರಸಿಂಹ ಎಂಬ ರಾಜನ ಮಗಳಾದ ಅನುಪಮಾ ದೇವಿ ಅಪ್ರತಿಮ ಸುಂದರಿ. ಅನುಪಮಾ ಎಷ್ಟು ಸುಂದರಿಯೋ ಅಷ್ಟೇ ಬುದ್ಧಿವಂತಳೂ ಆಗಿದ್ದಳು. ಅವಳು ಪ್ರಾಪ್ತವಯಸ್ಕಳಾದಾಗ ಮಹಾರಾಜರು ಸ್ವಯಂವರಕ್ಕೆ ಏರ್ಪಾಟು ಮಾಡಿದರು. ಅವಳನ್ನು ಮದುವೆ ಆಗಬೇಕೆಂದು ಬಯಸುತ್ತಿದ್ದವರಲ್ಲಿ ಕಲ್ಯಾಣಗಿರಿಯ ಪಕ್ಕದ ರಾಜ್ಯದ ರಾಜಕುಮಾರನಾದ ವೀರಸೇನನು ಒಬ್ಬ. ಎಲ್ಲರಂತೆ ಅವನು ಸ್ವಯಂವರಕ್ಕೆ ಬಂದ. ಸ್ವಯಂವರದಂದು ರಾಜಕುಮಾರಿ ಅನುಪಮಾ ಹೂವಿನ ಹಾರ ಹಿಡಿದು ಬರುತ್ತಾಳೆಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ ಅನುಪಮಾ ನಗುತ್ತಾ ಬಂದವಳೆ ಎಲ್ಲರನ್ನೂ ಉದ್ದೇಶಿಸಿ ಹೀಗೆಂದಳು. ನೀವೆಲ್ಲ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರುವುದು ಸಂತೋಷ. ಆದರೆ ಎಲ್ಲರಂತೆ ನಾನು ಸಹ ಸುಂದರವಾಗಿರುವ ರಾಜಕುಮಾರನ ಕೊರಳಿಗೆ ಹೂಮಾಲೆ ಹಾಕಿ ವರಿಸುವುದಿಲ್ಲ. ಬದಲಾಗಿ ನನಗೊಂದು ಒಳ್ಳೆಯ ಉಡುಗೊರೆ ಯಾರು ತಂದು ಕೊಡುತ್ತಾರೋ ಅವರನ್ನು ನಾನು ಮದುವೆಯಾಗುತ್ತೇನೆ. ಆದರೆ ನೆನಪಿಡಿ, ನನಗೆ ಪ್ರೀತಿಸುವ ಹೃದಯ ಬೇಕು ಎಂದಳು. ಎಲ್ಲರೂ ಉತ್ಸಾಹದಿಂದ ಹೃದಯವನ್ನು ಅರಸಲು ಹೊರಟರು. ವೀರಸೇನನು ಹೃದಯ ಅರಸಿ ಹೊರಟ. ಮೊದಲಿಗೆ ಅವನು ಹೆಣ್ಣುಮಕ್ಕಳು ಒಡವೆಯೆಂದರೆ ತುಂಬಾ ಇಷ್ಟಪಡುತ್ತಾರೆ ಎಂದು ಯೋಚಿಸಿ ಒಂದು ಚಿನ್ನದ ಅಂಗಡಿಗೆ ಹೋದ. ವಜ್ರದಲ್ಲಿ ಹೃದಯದ ಕೆತ್ತನೆಯುಳ್ಳ ಚಿನ್ನದ ಸರವೊಂದು ಅವನನ್ನು ಆಕರ್ಷಿಸಿತು. ತಕ್ಷಣವೇ ಆ ಸರವನ್ನು ರಾಜಕುಮಾರಿಗೆ ಉಡುಗೊರೆಯಾಗಿ ಕೊಟ್ಟು ಅವಳನ್ನು ಸಂತಸಪಡಿಸಬೇಕೆಂದುಕೊಂಡ. ಆದರೆ ಆಶ್ಚರ್ಯವೆಂಬಂತೆ ವೀರಸೇನ ಆ ಸರವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆಯೇ ಆ ಸರ ಹೊಳಪು ಕಳೆದುಕೊಂಡು ಮಂಕಾಯಿತು. ಹಿಂದೆಯೇ ಅವನಿಗೆ ರಾಜಕುಮಾರಿ ಹೇಳಿದ್ದ ಮಾತಿನ ನೆನಪಾಯಿತು. ಪ್ರೀತಿಸುವ ಹೃದಯ ಬೇಕೆಂದು ಕೇಳಿದ್ದಳು ರಾಜಕುಮಾರಿ. ವಜ್ರದ ಆಭರಣ ಫಳ ಹೊಳೆಯುತ್ತದೆಯೇ ಹೊರತು ಅದರಲ್ಲಿ ಪ್ರೀತಿಯಿಲ್ಲ. ವೀರಸೇನ ಸರವನ್ನು ಅಲ್ಲಿಯೇ ಬಿಟ್ಟು ಅಂಗಡಿಯಿಂದಾಚೆ ಬಂದ. ಹೊರಗಡೆ ಒಂದಷ್ಟು ಜನ ಅಮೃತಶಿಲೆಯಲ್ಲಿ ಶಿಲ್ಪಗಳನ್ನು ಕೆತ್ತುತ್ತಿದ್ದರು. ಅವರಲ್ಲೊಬ್ಬ ಹೃದಯದ ಆಕಾರವನ್ನು ಅತ್ಯದ್ಭುತವಾಗಿ ಕೆತ್ತುತ್ತಿದ್ದ. ಅದನ್ನು ನೋಡುತ್ತಿದ್ದಂತೆಯೇ ರಾಜಕುಮಾರ ವೀರಸೇನನ ಮನಸ್ಸು ಸಂತಸದಿಂದ ಕುಣಿದಾಡಿತು. ರಾಜಕುಮಾರಿ ಖಂಡಿತವಾಗಿಯೂ ಇದನ್ನು ಇಷ್ಟಪಡುತ್ತಾಳೆ ಎಂದು ಯೋಚಿಸಿ ಅದನ್ನೆತ್ತಿಕೊಳ್ಳಲು ಮುಂದೆ ಬಂದ. ಅಷ್ಟರಲ್ಲಿ ಒಂದು ಕಲ್ಲನ್ನು ಎಡವಿ ಬಿದ್ದನು. ಆಗವನಿಗೆ ಹೊಳೆಯಿತು. ಅಮೃತಶಿಲೆಯು ಅದ್ಭುತವಾಗಿದೆ ಹೊರತು ಅದರಲ್ಲಿ ಪ್ರೀತಿಯಿಲ್ಲ. ವೀರಸೇನ ಅದನ್ನು ಕೊಳ್ಳದೆ ಮುಂದೆ ಹೊರಟ. ಸಾಯಂಕಾಲವಾಗುವಷ್ಟರಲ್ಲಿ ಅವನು ಊರಾಚೆ ಬಂದಿದ್ದ. ಹೃದಯಕ್ಕಾಗಿ ಅಲೆದು ಅಲೆದು ಅವನಿಗೆ ಸುಸ್ತಾಗಿತ್ತು. ಒಂದು ಮರದ ನೆರಳಲ್ಲಿ ಕುಳಿತು ಹಿಂದೆ ಒರಗಿದ. ಅಷ್ಟರಲ್ಲಿ ಒಂದು ಹಕ್ಕಿಯ ಇಂಪಾದ ಹಾಡು ಕೇಳಿ ಬಂದು ಅವನ ಆಯಾಸವೆಲ್ಲ ಪರಿಹಾರವಾಯಿತು. ಸಂತೋಷದಿಂದ ಎದ್ದು ಸುತ್ತ ನೋಡಿದ. ಗಿಳಿ ಮಾರುವವನ ಬಳಿಯಿದ್ದ ಪಂಜರದಲ್ಲಿ ಗಿಳಿಯೊಂದು ತನ್ಮಯವಾಗಿ ಹಾಡುತ್ತಿತ್ತು. ವೀರಸೇನ ಅದರತ್ತ ನಡೆದು, ಆಹಾ, ಎಂತಹ ಸುಂದರವಾದ ಕಂಠ, ನಾನಿದುವರೆಗೂ ಕೇಳಿರಲಿಲ್ಲ ಎಂದ. ಗಿಳಿ ಮಾರುವವನು ಮುಗುಳ್ನಕ್ಕು, ಹೌದು ರಾಜಕುಮಾರ, ಇದರ ಧ್ವನಿ ಯಾಕೆ ಇಷ್ಟು ಮಧುರವಾಗಿದೆ ಎಂದರೆ ಈ ಗಿಳಿಗೆ ಕಣ್ಣು ಕಾಣುವುದಿಲ್ಲ, ಅದು ಹೃದಯದಿಂದ ಹಾಡುತ್ತದೆ ಎಂದ.
ತಕ್ಷಣ ರಾಜಕುಮಾರನಿಗೆ ಜ್ಞಾನೋದಯವಾಯಿತು. ಗಿಳಿಯ ಹೃದಯ ನಮಗೆ ಕಾಣೋಲ್ಲ, ಆದರೆ ಕಣ್ಣು ಕಾಣದ ಗಿಳಿ ಹಾಡುವ ಹಾಡಿನಲ್ಲಿ ಪ್ರೀತಿಯಿದೆ. ಖಂಡಿತವಾಗಿಯೂ ರಾಜಕುಮಾರಿ ಇದನ್ನು ಇಷ್ಟಪಡುತ್ತಾಳೆ ಎಂದು ಯೋಚಿಸಿ ಆ ಗಿಳಿಯನ್ನು ಕೊಂಡು ತಂದ. ಅಷ್ಟರಲ್ಲಾಗಲೇ ರಾಜಕುಮಾರಿಯ ಬಳಿ ಮರಳಿದ್ದ ಉಳಿದ ರಾಜಕುಮಾರರು ಚಿನ್ನದ, ವಜ್ರದ, ವೈಡೂರ್ಯದ ಹೃದಯಗಳನ್ನು ಹಿಡಿದು ಕಾಯುತ್ತಿದ್ದರು. ವೀರಸೇನ ತಂದ ಕಣ್ಣು ಕಾಣದ ಗಿಳಿಯನ್ನು ಕಂಡು ಎಲ್ಲರೂ ಜೋರಾಗಿ ನಕ್ಕು ಹಾಸ್ಯ ಮಾಡತೊಡಗಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜಕುಮಾರಿ ಜೀವ ಇಲ್ಲದ ಹೃದಯಗಳನ್ನು ತಿರಸ್ಕರಿಸಿ ಜೀವಂತ ಹೃದಯ ಇರುವ ಗಿಳಿಯನ್ನು ಒಪ್ಪಿಕೊಂಡು ವೀರಸೇನನಿಗೆ ಮಾಲೆ ಹಾಕಿದಳು. ನಂತರ ಗಿಳಿಯನ್ನು ತನ್ನ ಉದ್ಯಾನವನದ ಮರವೊಂದರಲ್ಲಿ ಗೂಡು ಮಾಡಿಸಿ ಅಲ್ಲಿರಿಸಿ ಆರೈಕೆ ಮಾಡತೊಡಗಿದಳು. ಪ್ರತಿನಿತ್ಯವೂ ಗಿಳಿಯ ಹೃದಯದಿಂದ ಹೊರಹೊಮ್ಮುವ ಗೀತೆ ಕೇಳುತ್ತಾ ಇಬ್ಬರು ಸಂತಸದಿಂದ ಇದ್ದರು. ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.